ಚನ್ನಪಟ್ಟಣ ತಾಲೂಕಿನ ದಶವಾರ ಹಾಗೂ ಚಿಕ್ಕೇನಹಳ್ಳಿ ಗ್ರಾಮಗಳ ಮಧ್ಯಭಾಗದಲ್ಲಿರುವ ಗುಡ್ಡೆಯಲ್ಲಿ ಶ್ರೀಪಾದದ ಅರೆಯಪ್ಪನ ಸನ್ನಿಧಿ ಭಕ್ತರ ಧಾರ್ಮಿಕ ನಂಬಿಕೆಯ ಕ್ಷೇತ್ರವಾಗಿ ಗುರುತಿಸಿಕೊಂಡಿದೆ. ಪ್ರತಿ ವರ್ಷ ಶ್ರಾವಣ ಮಾಸದ ಶನಿವಾರಗಳಂದು ಈ ಕ್ಷೇತ್ರದಲ್ಲಿ ಗ್ರಾಮಸ್ಥರ ವತಿಯಿಂದ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಭಕ್ತಿ ಭಾವದಿಂದ ನೆರವೇರಿಸಲಾಗುತ್ತದೆ. ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸುತ್ತಾರೆ. ಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಶಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನನೇ ಹರಿಭಾಜನ ಹರಿಭಾಜನ ಹರಿಮದ ಭಾಜನ ದಶಮುಖ ಕಂಪಣ ಬಡವಾಕೃತ ಬಡಬಾಕೃತ ಬಡಬಾಣಲಕೃತ ಬಹುಭಸ್ಮಾರ್ಚನ ಜಯ ಕೇತನ ಜಯ ಜಯ ಕೇತನ ಜಯ ಹಯ ಪ್ರಾಪುನ ಜಯ ಮಿಡದಾಪುಗನಿ ನಾನು ದಶವಾರದ ಜಯರಾಮೇಗೌಡ ಅಂತ ಅಂದ್ಬಿಟ್ಟು ಇದು ನಾವು ನಿಂತಿರುವಂಥ ಕ್ಷೇತ್ರ ಬಂದು ಶ್ರೀ ಪಾದದರೆಯಪ್ಪನ ಕ್ಷೇತ್ರ. ಇದು ದಶವಾರ ಮತ್ತು ಚಿಕ್ಕೇನಹಳ್ಳಿ ಮಧ್ಯ ಗುಡ್ಡದಲ್ಲಿ ಬರುತ್ತೆ. ಇದು ಇತಿಹಾಸ ಪ್ರಸಿದ್ಧವಾದ ಒಂದು ಸ್ಥಳ. ಇದರ ಇತಿಹಾಸ ಏನಂತ ಅಂದರೆ ನಾವು ನಮ್ಮ ಹಿರಿಯರು ನಮ್ಗೆ ಹೇಳಿದಂಥ ವಿಚಾರ. ಇದು ಶ್ರೀಕೃಷ್ಣ ಯುದ್ಧ ಕಾಲದಲ್ಲಿ ವಿಶ್ವರೂಪ ತಾಳ್ಕೊಂಡು ಇಲ್ಲೊಂದು ಪಾದ ಮತ್ತು ಮಾಕ್ಲಿ ರೋಡ್ನಲ್ಲಿ ಒಂದು ಪಾದದ ಗೆರೆ ಇದೆ, ಇದೇ ಥರ ಅಲ್ಲೊಂದು ಪಾದ ಹಾಕ್ಕೊಂಡು ಮತ್ತೆ ಕೃಷ್ಣಗಿರಿ ಬೆಟ್ಟಕ್ಕೆ ಪ್ರಯಾಣ ಮಾಡಿದ್ರು ಅನ್ನುವಂಥದ್ದು ಆ ಒಂದು ಇತಿಹಾಸ ಇರುವ ಹಿನ್ನೆಲೆಯಲ್ಲಿ ಇಲ್ಲೊಂದು ಪಾದದ ಇದಿದೆ. ಇದು ನಮ್ಮ ಹಿರೀಕರ ಕಾಲದಿಂದ ಇಲ್ಲಿ ಪೂಜೆ ಶ್ರಾವಣ ಮಾಸದಂದು ಪೂಜೆ ಕಾರ್ಯಗಳು ನಡ್ಕೊಂಡು ಬರ್ತಾ ಇದೆ. ತುಂಬ ನಮಗೂ ತುಂಬ ನಂಬಿಕೆ ಆದ ಸ್ಥಳ. ಇಲ್ಲಿ ನಾವು ಕೂಡ ಬಂದು ಇಲ್ಲಿ ಪೂಜೆ ಮಾಡಿದಾಗ ಮಳೆ ಆಗಿರುವಂಥ ನಿದರ್ಶನಗಳು ಉಂಟು. ಹಾಗಾಗಿ ನಾವು ನಮ್ಮ ಯುವಕ ಬಳಗದವರು ಸೇರಿ ಇಲ್ಲೇನೋ ಇನ್ನೂ ಒಂದಷ್ಟು ಅಭಿವೃದ್ಧಿ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ತುಂಬ ಭಕ್ತರು ಕೂಡ ಅಷ್ಟೇ, ದಾನಿಗಳು ಕೂಡ ನಮಗೆ ಸಪೋರ್ಟಿವ್ ಆಗಿ ಬೆನ್ನಿಗೆ ನಿಂತು ಈ ಕೆಲಸ ಮಾಡಿ ಅಂತ ಹೇಳಿ ಬೆನ್ತಟ್ಟಿ ಪ್ರೋತ್ಸಾಹಿಸ್ತಾರೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಿ, ಇಲ್ಲೊಂದು ಸುಂದರವಾದ ಪ್ರಾಕೃತಿಕ ತಾಣ ತುಂಬ ಚೆನ್ನಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಹಿರೀಕರು ಹೇಳ್ತಾರೆ, ಇಲ್ಲಿ ರಾಮಗಿರಿ, ಹೇಮಗಿರಿ, ಕೃಷ್ಣಗಿರಿ ಅಂತ ಅಂದ್ಬಿಟ್ಟು 3 ಬೆಟ್ಟಗಳು, ತ್ರಿಕೂಟ ಪರ್ವತ ಇದು. ಆ ಒಂದು ಮಧ್ಯದಲ್ಲಿ ಈ ಒಂದು ಸ್ವಾಮಿಯ ಪಾದ ನೆಲೆಗೊಂಡಿದೆ. ಇದು ತುಂಬ ಪವಿತ್ರವಾದದ್ದು. ಮತ್ತು ಒಂದು ಯಾರಾದ್ರೂ ಪ್ರಕೃತಿ ಇಷ್ಟಪಡುವಂಥವ್ರು ಈ ಜಾಗದಲ್ಲಿ ಬಂದರೆ ಇದಕ್ಕಿಂತ ನೆಮ್ಮದಿ ಸ್ಥಳ ಇನ್ನೊಂದಿಲ್ಲ ಅಂತ ಹೇಳಿ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲ ಪಣ ತೊಟ್ಟು ಯುವಕರೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಹೆಚ್ಚಿನ ಪ್ರೋತ್ಸಾಹದಾನ ಮಾಡುವಂಥವ್ರು ಯಾರಾದರೂ ಇದ್ದರೆ ಬಂದು ನಮ್ಮನ್ನು ಸಹಕರಿಸಿ ಇದು ಮಾಡ್ಬೋದು ಅಂತ ಹೇಳಿ. ನಾವು ದಶವಾರ ರಾಜಮಲಯ ಅಂತ ನನ್ನ ಹೆಸರು. ಈ ಒಂದು ಸ್ಥಳ ಏನಪ್ಪ ಅಂದರೆ ಶ್ರೀಕೃಷ್ಣನ ಹೆಜ್ಜೆ ಗುರುತಿನ ಸ್ಥಳ ಅಂತ ಒಂದು ಪ್ರತೀತಿ ಇದೆ. ಇಲ್ಲಿ ಪೂಜೆ ಪುರಸ್ಕಾರ ಎಲ್ಲನೂ ಪ್ರತಿ ವರ್ಷದ ಶ್ರಾವಣ ಶನಿವಾರ ಮಾಡ್ತಾಯಿದ್ದಾರೆ ನಮ್ಮ ಹಿರಿಯರ ಒಂದು ಅನುಭವದ ಪ್ರಕಾರ. ಇದರ ಉದ್ದೇಶ, ಪೂಜೆ ಮಾಡೋ ಉದ್ದೇಶ ಏನಪ್ಪ ಅಂದರೆ ದೇಶಕ್ಕೇನಾರ ಬರಗಾಲ ಅಂತ ಬಂದರೆ ನಮ್ಮ ಪೂರ್ವಕರು ಅಂದರೆ ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಗಳು ಆ ಊರಿನ ಗ್ರಾಮದ ಮುತ್ತೈದರು ಕರ್ಕೊಬಂದು ಸ್ವಲ್ಪ ಮೀಸಲು ನೀರು ತಂದು ಪೂಜೆ ಪುರಸ್ಕಾರ ಮಾಡಿ ಹೋದಂಥ ಒಂದು ಸಮಯಕ್ಕೆ ಸ್ವಲ್ಪ ಅಷ್ಟೋ ಇಷ್ಟೋ ಮಳೆ ಆಗ್ತಾಯಿತ್ತು ಅಂತ ಪ್ರತೀತಿ ಇದೆ. ಆ ಒಂದು ಉದ್ದೇಶದಿಂದ ಇದು ಒಂದು ಪುಣ್ಯ ಸ್ಥಳ. ಈ ಪುಣ್ಯ ಸ್ಥಳಕ್ಕೆ ಎಲ್ಲ ಬಂದು ಪೂಜೆ ಪುರಸ್ಕಾರ ಮಾಡ್ತಾರೆ. ಈ ಪೂಜೆ ಪುರಸ್ಕಾರ ಮಾಡಿದಂಥ ಒಂದು ಸ್ಥಳದಲ್ಲಿ ಪ್ರತಿ ವರ್ಷವೂ ಮಳೆ ಬೆಳೆ ಆಗ್ತಾಯಿದೆ. ಮೇಟಿನಿಟ್ಟು ರಾಗಿ ಬೆಳೆ ಬೆಳೀತಾರೆ. ಈ ಉದ್ದೇಶದಿಂದ ಇಲ್ಲಿ ಹೆಚ್ಚಿನ ಒಂದು ಪ್ರಾತಿನಿಧ್ಯನ ನಾವು ಕೊಟ್ಟು ಇಲ್ಲೇನೋ ನಮ್ಮ ಒಂದು ಯುವಕ ಮಿತ್ರ ಸಹಾಯದಿಂದ ನಾವಿಲ್ಲಿ ಒಂದು ಕಾಮಗಾರಿನ ಕೆಲಸನ ಮಾಡ್ತಾಯಿದ್ದೀವಿ. ಈ ಒಂದು ಸ್ಥಳನ ಎಲ್ಲ ಯುವಕರು ಮಿತ್ರರು ಬಂದು ನೋಡಿ ಹೋಗಿ
ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಅರಿವಾಗ್ತದೆ. ಮುಂದೆ ಇದನ್ನೇ ನೀವು ರೂಢಿಸ್ಕೊಂಡು ಹೋಗಿ ಇಂಥ ಒಂದು ಅಭಿವೃದ್ಧಿ ಕಾರ್ಯನ ನೀವು ಒಂದಷ್ಟು ಜನ ಗುಂಪು ಕೂಡಿ ಮಾಡಿ ಅಂತ ನಾನು ನಿಮ್ಮನ್ನು